ಟುಡೇ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಮೊದಲನೇ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಫೋಟಿಸಿದಂತಹ ಒಂದು ಹೇಳಿಕೆ ಬಹುದೊಡ್ಡ ಚರ್ಚಿತ ವಿಚಾರ ಏನಿತ್ತು, ಧರ್ಮಸ್ಥಳ ಪ್ರಕರಣ. ಆ ಪ್ರಕರಣದಲ್ಲಿ NIA ಬರುತ್ತೆ, ED ಎಂಟ್ರಿ ಕೊಟ್ಟಿದೆ, ವಿದೇಶಿ ಫಂಡಿಂಗ್ ಆಗಿದೆ, ಅದೆಲ್ಲವೂ ಕೂಡ ತನಿಖೆ ಆಗತ್ತೆ ಅನ್ನುವಂತಹ ಚರ್ಚೆ ಏನಿತ್ತು, ಅದಕ್ಕೆ ಪೂರಕವಾಗಿಯೇ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವ್ರು ಏನು ಹೇಳಿದ್ರು, ಹೇಗೆ ಮತ್ತೊಬ್ಬರಿಗೆ ವಿದೇಶದಿಂದ ಫಂಡ್ ಬಂದಿದೆಯೋ ಅದೇ ರೀತಿ ಬಿಜೆಪಿಗರಿಗೂ ಕೂಡ ಫಂಡ್ ಬಂದಿದೆ. ಧರ್ಮಸ್ಥಳ ಧರ್ಮಯುದ್ಧದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ಸಮರ ತೀವ್ರವಾಗಿದ್ದು, ಬಿಜೆಪಿ ನಡೆಸುತ್ತಿರುವ ಧರ್ಮಯಾತ್ರೆ ಅದು ಧರ್ಮಯಾತ್ರೆ ಅಲ್ಲ, ಅದು ರಾಜಕೀಯ ಯಾತ್ರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದು. ಇದಿಷ್ಟೇ ಅಲ್ಲ, ಒಂದು ಕಡೆ ವಿಜಯೇಂದ್ರ ಅವರು ಆ ಕ್ಷೇತ್ರದ ಧರ್ಮಾಧಿಕಾರಿಗಳಿಗೆ ಜೈ ಅಂತಾರೆ, ಮತ್ತೊಂದು ಕಡೆ ಸೌಜನ್ಯ ಅವರ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡೋದಕ್ಕೆ ಹೋಗ್ತಾರೆ. ಅವರು ಯಾರ ಪರ ಇದ್ದಾರೆ ಸ್ಪಷ್ಟನೆ ಅವರಿಗಿಲ್ಲ. ಇದರ ಜೊತೆಯಲ್ಲಿ SIT ತನಿಖೆಯನ್ನ ಖುದ್ದು ಹೆಗ್ಡೆ ಅವರೇ ಸ್ವಾಗತಿಸಿರುವಾಗ ಬಿಜೆಪಿ ಈಗ ಏಕೆ ವಿರೋಧಿಸುತ್ತಿದೆ? ಈ ಪ್ರಕರಣದಲ್ಲಿ ತುಂಬಾ ಗೊಂದಲದಲ್ಲಿ ಬಿಜೆಪಿ ಇದ್ದಂತೆ ಕಾಣ್ತಿದೆ ಅನ್ನೋ ಮೂಲಕ ಹೇಗೆ ಬಿಜೆಪಿಗರು ಅಥವಾ ಇನ್ನುಳಿದವರು ಒಂದು ಆರೋಪ ಮಾಡ್ತಿದ್ದಾರೆ, ಇಲ್ಲಿ ಷಡ್ಯಂತ್ರ ಮಾಡಲಿಕ್ಕೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನುವಂತಹ ಒಂದು ಟೀಕೆ ಏನಿತ್ತು ಅಥವಾ ವಾದ ಏನಿತ್ತು, ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಧ್ವನಿ ಸೇರಿಸುವ ಮೂಲಕ ಬಿಜೆಪಿಗರಿಗೂ ಕೂಡ ಫಂಡ್ ಬಂದಿದೆ, ಆ ಕಾರಣಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿದ್ದಾರೆ, ರಾಜಕೀಯಕ್ಕೆ ಇಂತಹ ಪ್ರಕರಣವನ್ನು ಬಳಸ್ಕೊಳ್ತಿದ್ದಾರೆ, ಇದು ಒಳ್ಳೆಯದ್ದಲ್ಲ, ಇದು ಕೆಟ್ಟ ರಾಜಕಾರಣ ಅನ್ನುವಂತಹ ಸಂದೇಶ ನೀಡಿದ್ದಾರೆ. ಇನ್ನು ಎರಡನೇ ವಿಚಾರ, ಇದೇ ಪ್ರಕರಣಕ್ಕೆ ED ಎಂಟ್ರಿ ಕೊಟ್ಟಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿರುವ ಆರೋಪ ಕೇಳಿ ಬಂದಿತ್ತು. ಬಿಜೆಪಿಗರು ವೇದಿಕೆ ಮೇಲೇನೆ ಸಾಕಷ್ಟು ಸಲ ಹೇಳಿದ್ರು, ಅದು ಧರ್ಮಸ್ಥಳ ಚಲೋ ವೇದಿಕೆ ಮೇಲೆ. ಹೀಗಾಗಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರವನ್ನ CBI ಅಥವಾ NIA ಸಂಸ್ಥೆಯಿಂದ ತನಿಖೆ ನಡೆಸಿದ್ರೆ ಮಾತ್ರ ನ್ಯಾಯ ಸಿಗುವ ವಿಶ್ವಾಸ ಇದೆ ಅನ್ನೋದನ್ನ ಬಿಜೆಪಿ ಮುಖಂಡರು ಪದೇ ಪದೇ ಹೇಳ್ತಾ ಬಂದಿದ್ರು. ಮತ್ತೊಂದೆಡೆ ರಾಜ್ಯ ಸರ್ಕಾರ SIT ತನಿಖೆ ಕೊಟ್ಟಿದ್ದೀವಿ, ನಾವು ಮತ್ತಿನ್ಯಾವ ತನಿಖೆಗೂ ಕೂಡ ಅಗತ್ಯ ಇಲ್ಲ ಅನ್ಸುತ್ತೆ, ನಮ್ಮ ಅಧಿಕಾರಿಗಳು ಗಟ್ಟಿಗರಿದ್ದಾರೆ, ಜಾಣರಿದ್ದಾರೆ, ಅವರು ಈ ಪ್ರಕರಣವನ್ನ ಭೇದಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಜಾರಿ ನಿರ್ದೇಶನಾಲಯ ಈ ಪ್ರಕರಣದ ತನಿಖೆಗೆ ಮುಂದಾಗಿದೆ, ಎಂಟ್ರಿ ಕೊಟ್ಟಿದೆ. ಕಾರಣ ಏನು? ವಿದೇಶಿ NGOಗಳಿಂದ ಹಣ ಫಂಡಿಂಗ್ ಆಗಿದೆ ಅನ್ನೋ ಅನುಮಾನದ ಮೇಲೆ ಒಡನಾಡಿ ಮತ್ತು ಸಂವಾದ ಸಂಸ್ಥೆಗಳ ಅಕೌಂಟ್ಗಳ ಬಗ್ಗೆ ED ಮಾಹಿತಿ ಸಂಗ್ರಹ ಮಾಡುವ ಕೆಲಸವನ್ನ ಆರಂಭಿಸಿದೆ. ಹೀಗಾಗಿ ಕೆಲ ಅಕೌಂಟ್ಗಳ ಮಾಹಿತಿ ನೀಡುವಂತೆ ಬ್ಯಾಂಕ್ಗೆ ED ಪತ್ರದ ಮೂಲಕ ಮನವಿ ಮಾಡಿಕೊಂಡಿದೆ. ಅಲ್ಲಿಗೆ ಈ ಹಿಂದೆ ಕೂಡ ಈ ಪ್ರಕರಣಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದು 2-3 ದಿನಗಳ ಕಾಲ ತನಿಖೆ ನಡೆಸಿ ಹೋಗಿತ್ತು, ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಹೋಗಿತ್ತು. ಇದೀಗ ಇದೇ ಪ್ರಕರಣಕ್ಕೆ ಕೇಂದ್ರದ ಮತ್ತೂ ಒಂದು ಸಂಸ್ಥೆ ED ಕೂಡ ಎಂಟ್ರಿ ಕೊಟ್ಟಿದೆ. ಹೀಗೆ ಮುಂದುವರೆದ್ರೆ 2 ಕೇಂದ್ರದ ಸಂಸ್ಥೆಗಳು ಬಂದು ಹೋಗ್ತವೆ, ಆದರೆ ರಾಜ್ಯದ ಒಂದೇ ಒಂದು ಸಂಸ್ಥೆ ಗಟ್ಟಿಯಾಗಿ ತನಿಖೆ ನಡೆಸ್ತಾನೆ ಇದೆ, ಅದು SIT. ಆದಾಗ್ಯೂ ಬಿಜೆಪಿಗರು ರಾಜ್ಯದ ಅಧಿಕಾರಿಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ವಾದಿಸ್ತಿದ್ದಾರೆ. ಆದರೆ ನಮ್ಮ ಅಧಿಕಾರಿಗಳು ಸಮರ್ಥರಿದ್ದಾರೆ ಅನ್ನೋದನ್ನ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಇನ್ನು ಮೂರನೇ ಸುದ್ದಿ, ಬಹುಮುಖ್ಯ ಸುದ್ದಿ, KN ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ, ಅಲ್ಲಿಗೆ ಅರ್ಜಿ ಗುಜರಾಯಿಸ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಇರಬೇಕು ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತಹ ಹೇಳಿಕೆ ಅವರೇ ಕೊಟ್ಟಿದ್ರು ಅನ್ನೋ ಮೂಲಕ ಅವರನ್ನ ಟೀಕಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ, ಯಾಕಂದ್ರೆ ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು ಇಷ್ಟು ದಿನ ಸಿದ್ದರಾಮಯ್ಯ ಅವರ ಬಣದಲ್ಲಿದ್ರು, ಈಗ ಏಕಾಏಕಿ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ವಿನಾಕಾರಣ ಅವರನ್ನ ಸಂಪುಟದಿಂದ ವಜಾಗೊಳಿಸದ ಮೇಲೆ ಅತ್ಯಂತ ಅಗೌರವದಿಂದ ಅವರನ್ನ ನಡೆಸ್ಕೊಂಡ್ರು ಅನ್ನುವಂತಹ ಚರ್ಚೆ ನಡೀತಿದೆ. ಆ ಸ್ವಾಮೀಜಿಗಳು ಕೂಡ, ಹಿಂದುಳಿದ ಮತ್ತು ದಲಿತ ಸಮಾಜಗಳ ಸ್ವಾಮೀಜಿಗಳ ಒಂದು ಟೀಮ್ ಮುಖ್ಯಮಂತ್ರಿಗಳಿಗೂ ಕೂಡ ಅದನ್ನೇ ತಾಕೀತು ಮಾಡ್ತು. ಆ ಥರದ ಒಂದು ನಡೆಸಿಕೊಂಡ ರೀತಿ ಸರಿಯಲ್ಲ. ಖಾಲಿ ಇರುವಂತಹ 2 ಹುದ್ದೆಗಳಿಗೆ, ನಾಗೇಂದ್ರ ಅವರಿಂದ ತೆರವಾದಂತಹ ಮತ್ತು ರಾಜಣ್ಣ ಅವರಿಂದ ತೆರವಾದಂತಹ 2 ಹುದ್ದೆಗಳಿಗೆ ನಾಯಕ ಸಮಾಜದ, ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರನ್ನೇ ಅಥವಾ ಶಾಸಕರನ್ನೇ ಆಯ್ಕೆ ಮಾಡ್ಕೋಬೇಕು, ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಈ ಮಧ್ಯೆ ರಾಜಣ್ಣ ಅವರು
ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆಸಿ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಬಿಜೆಪಿ ಸೇರುವ ತವಕದಲ್ಲಿದ್ದಾರೆ ಎನ್ನುವಂತಹ ಬಾಲಕೃಷ್ಣ ಅವರ ಹೇಳಿಕೆಗೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಅವರು RSS ಚಡ್ಡಿ ಹಾಕೊಂಡ್ಬಂದಿದ್ದು ಮೊದಲಿಂದ ಬಂದವರು ಬಾಲಕೃಷ್ಣ ಅವರು. ಅಂದ್ರೆ RSS ಗರಡಿಯಲ್ಲಿ ಬಂದಂಥವರು ಬಾಲಕೃಷ್ಣ ಅವರು. ನಮಗೆ ಅಲ್ಲಿಗೆ ಹೋಗೋ ಅಗತ್ಯ ಇಲ್ಲ, ನಾವಿಲ್ಲೇ ಇರ್ತೀವಿ, ಕಾಂಗ್ರೆಸ್ನಲ್ಲೇ ಇರ್ತೀವಿ. ಸಾಮಾಜಿಕ ನ್ಯಾಯ ಮತ್ತು ಅಹಿಂದವನ್ನು ಪ್ರತಿಪಾದಿಸುವಂತಹ ಸಿದ್ದರಾಮಯ್ಯ ಅವರ ಅನುಯಾಯಿಯಾಗಿ ರಾಜಣ್ಣ ಅವರು ಜೊತೆಲೇ ನಿಲ್ತಾರೆಯೇ ವಿನಃ ಎಲ್ಲಿಗೂ ಹೋಗೋದಿಲ್ಲ. CM ಪೋಸ್ಟ್ ಸಿಗುತ್ತೆ ಅಂದ್ರೆ ಕೆಲವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗ್ತಾರೆ. ಆ ಸಾಲಿನಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ. ಅವರು ಮಿನಿಸ್ಟರ್ ಆಗಬೇಕು ಅನ್ನೋ ಕನಸು ಕಂಡುಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ. ರಾಜಣ್ಣ ಅವರು ಇದನ್ನೇ ಇರಬಹುದು ಬಾಲಕೃಷ್ಣ ಟೀಮ್ ಹೋಗುವಂಥದ್ದು. ಬಾಲಕೃಷ್ಣ ಟೀಮ್ ಅಂದ್ರೆ DK ಟೀಮ್ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಿರುವಂಥದ್ದು. ಇದೇ ಕಾರಣಕ್ಕೆ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿರಬಹುದು ಅನ್ನೋ ಮಾತನ್ನ ಹೇಳೋ ಮೂಲಕ ಬಾಲಕೃಷ್ಣ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ತೊರೆಯೋದಿಲ್ಲ, ಇದು ವಿನಾಕಾರಣ ಹೇಳ್ತಿರುವಂತಹ ಹೇಳಿಕೆ ಅನ್ನೋ ಮೂಲಕ ಒಂದು ಪಕ್ಕಾ ಮೆಸೇಜ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಬಹುದೊಡ್ಡ ಬೆಳವಣಿಗೆ ಏನಂದ್ರೆ, ಇಂಥದ್ದೇ ಸೂಕ್ಷ್ಮ ಹೇಳಿಕೆಯನ್ನು 2 ವಾರಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು. ನೋಡಿ, ಯಾರಾದ್ರೂ ನನ್ನನ್ನ CM ಮಾಡ್ತಾರೆ ಅಂದ್ರೆ ನನ್ನ ಜೊತೆಲಿರೋ ಇವರು ಕೂಡ ಬಿಜೆಪಿಗೆ ಹೋಗ್ಬಿಡ್ತಾರೆ ಅನ್ನೋ ಮೂಲಕ ಇದೇ DK ಶಿವಕುಮಾರ್ ಅವರ ಬಣದ ನಡೆಯನ್ನ ಪರೋಕ್ಷವಾಗಿ ಗೇಲಿ ಮಾಡಿದ್ರು. ಈಗ ಒಂದು ಕಡೆ ಬಾಲಕೃಷ್ಣ ಅವರು, ಮತ್ತೊಂದು ಕಡೆ ರಾಜೇಂದ್ರ ರಾಜಣ್ಣ ಅವರು ಇಬ್ಬರೂ ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಫಸ್ಟು ಇಲ್ಲಿ ಕೆಣಕಿದ್ದೇನೆ DK ಶಿವಕುಮಾರ್ ಅವರ ಬಣದ ನಾಯಕ ಮಾಗಡಿ ಬಾಲಕೃಷ್ಣ ಅವರು. ಒಂದು ವೇಳೆ ಈ ಹಿಂದಿನ ಪ್ರಕರಣಗಳನ್ನೇ ನೋಡೋದಾದ್ರೆ ರಾಜಣ್ಣ ಅವರಿಗೆ ಒಂದು ಶಿಸ್ತು ಕ್ರಮ ಆಯಿತು ಅನ್ನೋದಾದ್ರೆ ಈಗ ಮಾಗಡಿ ಬಾಲಕೃಷ್ಣ ಅವ್ರಿಗೂ ಆಗ್ಬೇಕಾಗತ್ತೆ, ರಾಜೇಂದ್ರ ರಾಜಣ್ಣ ಅವ್ರಿಗೂ ಆಗ್ಬೇಕಾಗತ್ತೆ. ಆ ಕೆಲಸವನ್ನ KPCC ಅಧ್ಯಕ್ಷರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕಂದ್ರೆ ರಾಜಣ್ಣ ಅವರು ಇದೇ DK ಶಿವಕುಮಾರ್ ಅವರ ವಿರುದ್ಧನೇ ದೊಡ್ಡ ಪಟ್ಟಿ ತಗೊಂಡು ಹೋಗೋದಕ್ಕೆ ಸಿದ್ಧರಾಗಿರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ. ನೋಡಿ, ಆ ನಂತರದ ಸುದ್ದಿ ಕೂಡ ಇದೆ. ದೆಹಲಿಗೆ ರಾಜಣ್ಣ ಅವರು ದೂರಿನ ಪಟ್ಟಿ ತಗೊಂಡು ಹೋಗೋ ಸಂದರ್ಭದಲ್ಲೇ 10,000 ಬೆಂಬಲಿಗರನ್ನ ಟ್ರೈನ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಏನಾಗ್ತಿದೆ, ಸಚಿವ ಸ್ಥಾನ ಕಳೆದುಕೊಂಡ KN ರಾಜಣ್ಣ ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೀವ್ರ ಅಸಮಾಧಾನಗೊಂಡಿರುವ ಅವರು ವಾಲ್ಮೀಕಿ ನಾಯಕ ಸಮುದಾಯದವರನ್ನ ಒಗ್ಗೂಡಿಸಿ 10,000ಕ್ಕೂ ಹೆಚ್ಚು ಜನರೊಂದಿಗೆ ಪ್ರತಿಭಟನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಇದಕ್ಕಾಗಿ 2 ವಿಶೇಷ ರೈಲುಗಳ ವ್ಯವಸ್ಥೆಗೂ ಮನವಿ ಮಾಡಿದ್ದಾರೆ. ಮತಗಳ್ಳತನದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಂತಹ ರಾಜಣ್ಣ ಅವರ ಹೇಳಿಕೆಯನ್ನ ಪರಿಗಣಿಸಿ ಹೈಕಮಾಂಡ್ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿತು. ಆದರೆ ಆ ನಂತರದಲ್ಲಿ ದಲಿತ ಮತ್ತು ಹಿಂದುಳಿದ ಸಮಾಜಗಳ ಸ್ವಾಮೀಜಿಗಳು ಬಂದು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದ್ರು. DK ಶಿವಕುಮಾರ್ ಅವರು ಒಂದು ಕ್ಲಾರಿಟಿ ಕೊಟ್ಟರು. ಸುಮಾರು 25 ವರ್ಷಗಳಿಂದ ಒಟ್ಟಿಗೆ ರಾಜಕಾರಣ ಮಾಡಿದ್ದೀವಿ ನಾವು, ನನ್ನ ಒಳ್ಳೆಯ ಸ್ನೇಹಿತ, ಯಾಕೀಗಾಯ್ತೋ ಗೊತ್ತಿಲ್ಲ, ನಾನು ವಿಚಾರಿಸ್ತೀನಿ ಅನ್ನೋದನ್ನ ಹೇಳಿ ಕೈ ತೊಳ್ಕೊಂಡ್ಬಿಟ್ರು DK ಶಿವಕುಮಾರ್ ಅವರು. ಆದರೆ DK ಶಿವಕುಮಾರ್ ಅವರ ಕಡೆನೇ ರಾಜಣ್ಣ ಅವರು ಪರೋಕ್ಷವಾಗಿ, ಅವರ ಪುತ್ರ ಕೂಡ ಪರೋಕ್ಷವಾಗಿ, ಸಿದ್ದು ಬಣ ಕೂಡ ಪರೋಕ್ಷವಾಗಿ ಹೇಳ್ತಿರುವಂಥದ್ದು ರಾಜಣ್ಣ ಅವರನ್ನ ಆ ಸ್ಥಾನದಿಂದ ವಜಾಗೊಳಿಸುವಂತೆ ಮಾಡಿದ್ದು DK ಬಣ ಅನ್ನುವಂಥದ್ದನ್ನೇ ಚರ್ಚೆ ಮಾಡ್ತಿದೆ. ಈ ಸಂದರ್ಭದಲ್ಲೇ ನನಗೆ ಯಾವ ಅಧಿಕಾರವೂ ಬೇಡ, ನಾನು ಪಕ್ಷದಲ್ಲಿ ಇರ್ತೀನಿ ಅನ್ನೋ ಮಾತನ್ನು ಹೇಳೋ ಮೂಲಕ, ಜನರ ಪ್ರೀತಿ ಸಾಕು ಅನ್ನೋ ಹೇಳಿಕೆಯನ್ನು ಕೊಡೋ ಮೂಲಕ ರಾಜಣ್ಣ ಅವರು ಕುತೂಹಲದ ನಡೆಯನ್ನ ಇರಿಸ್ತಿದ್ದಾರೆ. ದೆಹಲಿಗೆ ಹೋಗಿ ಬಂದ ಮೇಲೆ, ದೂರಿನ ಪಟ್ಟಿ ಸಬ್ಮಿಟ್ ಮಾಡಿದ ಮೇಲೆ, ಶಕ್ತಿ ಪ್ರದರ್ಶನ ಮಾಡಿ ಬಂದ ಮೇಲೆ ಅಲ್ಲಿ ಯಾವ ರಿಸಲ್ಟ್ ಬರುತ್ತೆ, ಪ್ರತಿಕ್ರಿಯೆ ಏನು ಬರುತ್ತೆ, ಅದನ್ನು ನೋಡಿಕೊಂಡು ಮುಂದಿನ ನಿರ್ಧಾರಗಳಿಗೆ ಅವರು ಕೈ ಹಾಕಬಹುದು ಅನ್ನುವಂಥದ್ದು ಚರ್ಚೆ. ಇದಾದ ಮೇಲೆ ಮುಂದಿನ ಸುದ್ದಿ ಏನು? ರನ್ಯಾ ರಾವ್ ಆಸ್ತಿ ಮುಟ್ಟುಗೋಲು. ರನ್ಯಾಗೆ 102 ಕೋಟಿ ರೂಪಾಯಿ ದಂಡ, 37 ಕೋಟಿಯಷ್ಟು ಆಸ್ತಿ ಜಪ್ತಿ. ಏನಾಗ್ತಿದೆ? ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ DRI ಕಠಿಣವಾದ ಕ್ರಮ ಕೈಗೊಂಡಿದೆ. 127 kg ಚಿನ್ನ ಅಕ್ರಮವಾಗಿ ಸಾಗಾಟ ಮಾಡಿದ ಆರೋಪದಲ್ಲಿ ರನ್ಯಾ ರಾವ್ ವಿರುದ್ಧ ತನಿಖೆ ಕೈಗೊಳ್ಳಲಾಗಿತ್ತು. ತನಿಖೆಯಲ್ಲಿ ಸ್ಮಗ್ಲಿಂಗ್ ಸಾಬೀತಾದ ಹಿನ್ನೆಲೆಯಲ್ಲಿ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ 102 ಕೋಟಿ ರೂಪಾಯಿಗಳ ದಂಡ ವಿಧಿಸಿದೆ. ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ DRI ಸುದೀರ್ಘ ತನಿಖೆ ನಡೆಸಿತ್ತು. ರನ್ಯಾ ರಾವ್ ದುಬೈನಿಂದ
ಚಿನ್ನ ವಹಿವಾಟು ಮಾಡಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. 1 ವರ್ಷದಲ್ಲಿ ಸುಮಾರು 127 ಕೆಜಿ ಚಿನ್ನವನ್ನ ಬೆಂಗಳೂರಿಗೆ ತರಲಾಗಿದೆ. ಇದರ ಎಲ್ಲ ದಾಖಲೆಗಳು ಹಾಗೂ ಸಾಕ್ಷ್ಯಾಧಾರಗಳು ಅಧಿಕಾರಿಗಳ ಕೈಗೆ ಸಿಕ್ಕಿವೆ. ಇದರ ಆಧಾರದ ಮೇಲೆ ರಣ್ಯಾರಾವ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದ್ದು, ನೋಟಿಸ್ನಲ್ಲಿ ದಂಡ ಸಹಿತ 102 ಕೋಟಿ ರೂಪಾಯಿಗಳನ್ನು ಪಾವತಿಸುವಂತೆ ಸೂಚಿಸಲಾಗಿದೆ. ಒಂದಂತೂ ಪಕ್ಕಾ ಆಯಿತು, ಅವರು ಮಾಡಿದ್ದು ತಪ್ಪು. ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಿರುವಂತಹ ತನಿಖಾಧಿಕಾರಿಗಳು ಮತ್ತು ಒಂದು ನೋಟಿಸ್ 102 ಕೋಟಿ ದಂಡ ಕಟ್ಟಲೇಬೇಕು ಅನ್ನುವಂಥದ್ದು ಕೂಡ ಈಗ ಅವರ ಮುಂದಿರುವಂತಹ ಸವಾಲು. ಆಸ್ತಿಯನ್ನೆಲ್ಲ ಮಾರಿದ್ರೆ 37 ಕೋಟಿ ಜಪ್ತಿ ಮಾಡ್ಕೋಬಹುದು ಅನ್ನುವಂತಹ ಲೆಕ್ಕಾಚಾರದ ಮಧ್ಯೆನೆ 102 ಕೋಟಿಯ ದಂಡ. 127 ಕೆಜಿ ಚಿನ್ನ ಅಂದ್ರೆ ಏನು ಸುಮ್ಮನೆನಾ? ಹೊರಗಡೆಯಿಂದ ತಗೊಂಡ್ಬರುವಂಥದ್ದು, ಅದು ಸ್ಮಗ್ಲ್ ಮಾಡುವಂಥದ್ದು. ಎಂತೆಂಥ ದೊಡ್ಡವರು ಎಂತೆಂತಹ ವಿಚಾರಗಳಲ್ಲಿ ಸಿಕ್ಕಿ ಬೀಳ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಆಕೆ ನಟಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಾವ ಫ್ಯಾಮಿಲಿಯಿಂದ ಬಂದವರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯ ಫ್ಯಾಮಿಲಿ ಕಡೆಯಿಂದ ಬಂದಂತಹ ರಣ್ಯಾರಾವ್ ಈ ಕೇಸ್ನಲ್ಲಿ ಫಿಟ್ ಆಗಿರುವಂಥದ್ದು, ಸಾಕ್ಷ್ಯ ಸಮೇತ ಸಾಬೀತಾಗಿರುವಂಥದ್ದು ಪ್ರಕರಣ. ಮುಂದಿನ ಸುದ್ದಿ ಏನಂದ್ರೆ, ನೋಡಿ ಇಲ್ಲಿ ಕರ್ನಾಟಕದಲ್ಲಿ JDS ಯಾವ ರೀತಿನೋ ಅದೇ ರೀತಿ ತೆಲಂಗಾಣದಲ್ಲಿ TRS, ಅದೇ ಹೆಸರು ಬದಲಾಗಿದೆ, BRS, ಒಂದು ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗಿದೆ. ಏನಂದ್ರೆ KCR ಅವರು ತಮ್ಮ ಮಗಳನ್ನ ಉಚ್ಚಾಟನೆ ಮಾಡಿದ್ದಾರೆ. ಕವಿತಾ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ? ತೆಲಂಗಾಣದ ಮಾಜಿ CM ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾ ಅವರನ್ನ ಭಾರತ ರಾಷ್ಟ್ರ ಸಮಿತಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ತೆಲಂಗಾಣ ರಾಜಕೀಯದಲ್ಲಿ ಇದೊಂದು ಸಂಚಲನವನ್ನ ಸೃಷ್ಟಿಸಿದೆ. ಮೇಲ್ನೋಟಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ ಕವಿತಾ ಅವರನ್ನ BRS ಉಚ್ಚಾಟನೆ ಮಾಡಿದೆ. ಆದರೆ ಅಸಲಿ ಕಾರಣ ಏನು ಅಂತ ನೋಡೋದಾದ್ರೆ, ತನ್ನ ಸೋದರ ಸಂಬಂಧಿಗಳು ಮತ್ತು BRS ನಾಯಕರಾದ ಹರೀಶ್ ರಾವ್ ಮತ್ತು ಸಂತೋಷ್ ಕುಮಾರ್ ಅವರ ಮೇಲೆ ಕವಿತಾ ಹೇಳಿಕೆ ನೀಡಿದ್ದರು. ಹರೀಶ್ ಹಾಗೂ ಸಂತೋಷ್ ತಮ್ಮ ತಂದೆ KCR ಅವರ ಪ್ರತಿಷ್ಠೆಯನ್ನು ಹಾಳು ಮಾಡಲು CM ರೇವಂತ್ ರೆಡ್ಡಿ ಅವರೊಂದಿಗೆ ಮೌನ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಎಂದು ಕವಿತಾ ಆರೋಪಿಸಿದ್ದರು. ಅದರ ಬೆನ್ನಲ್ಲೇ BRS MLC ಕವಿತಾ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಅಲ್ಲಿಗೆ ಒಂದಂತೂ ಪಕ್ಕ, ಅವರು ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಒಂದು ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗ್ತಿರುವಂತಹ ಸಂದರ್ಭದಲ್ಲೇ ನಾವು ಪರಮ ಪುರುಷೋತ್ತಮರು ಅನ್ನುವಂತಹ ಮೆಸೇಜ್ ಅನ್ನು ಕೊಡಬೇಕಿದೆ. ಅರೆ, ಯಾರನ್ನೋ ಸ್ಯಾಕ್ ಮಾಡೋದ್ರ ಬದಲಿಗೆ ಅವರ ಮಗಳನ್ನೇ ಸ್ಯಾಕ್ ಮಾಡುವಂಥದ್ದು ಜೊತೆಯಲ್ಲಿ. ಯಾಕಂದ್ರೆ ನೋ ಡೌಟ್ ಇಲ್ಲಿ ಹೇಗೆ JDS BRS ತೆಲಂಗಾಣದಲ್ಲಿ ಹಾಗೇನೆ ಒಂದು ಇಡೀ ಫ್ಯಾಮಿಲಿ ಆ ಇಡೀ ರಾಜ್ಯದ ರಾಜಕಾರಣವನ್ನು ಹೇಗೆ ನಿಯಂತ್ರಿಸ್ತು, ಹೇಗೆ ಆಡಳಿತ ಮಾಡ್ತು ಅನ್ನೋದನ್ನು 2 ಟರ್ಮಲ್ಲಿ ತೆಲಂಗಾಣದ ಜನ ನೋಡಿದ್ರು. ಈಗ ಕಾಂಗ್ರೆಸ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶದ ಮಧ್ಯೆಯೂ ಕೂಡ ಗ್ಯಾರಂಟಿಗಳ ಬಹುದೊಡ್ಡ ಹೊರೆಯನ್ನು ಹೊತ್ತಿರುವಂತಹ ರೇವಂತ್ ರೆಡ್ಡಿ ಅವರ ಸರ್ಕಾರ ಮತ್ತು ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಎಲ್ಲವೂ ಕೂಡ ಸಣ್ಣದೊಂದು ಆಡಳಿತ ವಿರೋಧಿ ಅಲೆಯ ಒಂದು ಗಾಳಿ ಸಿಕ್ಕ ಕೂಡಲೇನೆ ಮಹಾನ್ ಧುರೀಣ ತೆಲಂಗಾಣದ ರಾಜಕೀಯ ಚಾಣಕ್ಯ KCR ಅಚ್ಚುಕಟ್ಟಾಗಿ ಹೆಜ್ಜೆಗಳನ್ನು ಇಡ್ತಿದ್ದಾರೆ. ಮುಂದಿನ ಚುನಾವಣೆಗೆ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು, ಬಹುದೊಡ್ಡ ಸಾಲಿಡ್ ಲೀಡ್ನೊಂದಿಗೆ ಬರಬೇಕು ಅಂತ ನೋಡ್ತಿದ್ದಾರೆ. ಆ ಕಡೆ BJP ಕೂಡ ಸೈಲೆಂಟ್ ಆಗಿ ಕಾಂಗ್ರೆಸ್ ಮತ್ತು BRS ಮಧ್ಯೆ ಗಟ್ಟಿಯಾಗಿ ನಿಲ್ತಾ ಇದೆ. ತೆಲಂಗಾಣದ ಚಿತ್ರಣ ಮತ್ತಷ್ಟು ಬದಲಾಗೋದಕ್ಕೆ ಇದೊಂದು ಎಕ್ಸಾಂಪಲ್. ಮಗಳನ್ನೇ ಅವರು ಉಚ್ಚಾಟನೆ ಮಾಡಿಬಿಟ್ರು. ಇಲ್ಲೂ ಕೂಡ ಅಂಥದ್ದೇ ಬೆಳವಣಿಗೆಗಳಾಗಿದ್ವು JDS ವಿಚಾರದಲ್ಲೂ ಕೂಡ ನೋಡಿದಾಗ. ಅನಂತರದ ಸುದ್ದಿ ಏನು? ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ತಾಯಿಯನ್ನ ನಿಂದಿಸಿದ ವಿಚಾರವಾಗಿ ಏನು ಕಾಂಗ್ರೆಸ್ ಮತ್ತು RJDಯ ನಿಂದನೆ ಏನಿತ್ತು ಆ ಬಗ್ಗೆ ಭಾವುಕರಾಗಿ ಮಾತಾಡಿದ್ದಾರೆ. ಏನು ಹೇಳಿದ್ರು? ಪ್ರಧಾನಿ ಮೋದಿ ಅವರ ತಾಯಿಯ ಬಗ್ಗೆ RJD ಕಾಂಗ್ರೆಸ್ ನಿಂದನೆ ಮಾಡಿರೋ ಆರೋಪ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ವೈರಲ್ ವಿಡಿಯೋದಲ್ಲಿ ಮೋದಿ ತಾಯಿಯ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಲಾಗಿದೆ. ಆಕ್ಷೇಪಾರ್ಹ ಹೇಳಿಕೆಯ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ವಿಷಯ ನನಗೆ ತುಂಬಾ ನೋವುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನನಗೆ ನೋವಾಗಿದೆ, ನನ್ನ ತಾಯಿಯನ್ನ ಮಾತ್ರ ಅವಮಾನಿಸಿಲ್ಲ, ಭಾರತದ ಪ್ರತಿಯೊಬ್ಬ ತಾಯಿ ಮತ್ತು ಅಕ್ಕ ತಂಗಿಯರನ್ನ ಅವಮಾನಿಸಿದ್ದಾರೆ. ದೇಶ ಸೇವೆ ಮಾಡಲು ನನ್ನನ್ನು ಆಶೀರ್ವದಿಸುವ ಮೂಲಕ ದೇಶ ಸೇವೆಗೆ ನನ್ನನ್ನು ಕಳುಹಿಸಿದ್ದಾರೆ. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗ ತನ್ನ ಸೇವೆ ಮಾಡಬೇಕೆಂದು ಬಯಸುತ್ತಾಳೆ. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗ ಬೆಳೆಯಬೇಕೆಂದು ಬಯಸುತ್ತಾಳೆ.
ಈ ನನ್ನ ತಾಯಿಗೆ ರಾಜಕೀಯದೊಂದಿಗೆ ಯಾವುದೇ ಸಂಬಂಧವಿಲ್ಲ, ಯಾರ ಜೊತೆಗೂ ಕೂಡ ಅಂತಹ ವ್ಯವಹಾರಗಳು ಇರಲಿಲ್ಲ, ರಾಜಕೀಯ ವ್ಯವಹಾರಗಳು ಇರಲಿಲ್ಲ. ಆದಾಗ್ಯೂ ಕೂಡ ನನ್ನ ತಾಯಿಗೆ RJD ಕಾಂಗ್ರೆಸ್ನಿಂದ ಹಂತ ಹಂತವಾಗಿ ಅಪಮಾನ ಆಗಿದೆ, ಆಕೆಯನ್ನ ಕೆಟ್ಟದಾಗಿ ನಿಂದಿಸಿದ್ದಾರೆ. ತಾಯಿಯಂದಿರೇ, ಸಹೋದರಿಯರೇ, ನಾನು ನಿಮ್ಮ ಮುಖಗಳನ್ನು ನೋಡುತ್ತಿದ್ದೆ, ನಿಮಗೆ ಎಷ್ಟು ನೋವಾಗಿರಬೇಕು. ಕೆಲವು ತಾಯಂದಿರ ಕಣ್ಣಲ್ಲಿ ಕಣ್ಣೀರು ಕಾಣಿಸುತ್ತಿದೆ, ಇದು ನೋವು ಕೊಡೋ ಸಂಗತಿ, ಆ ತಾಯಿಯ ತಪ್ಪೇನು, ಹೀಗೆಂದು ತಿಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ RJD ಮೈತ್ರಿಕೂಟದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜಕಾರಣದಲ್ಲಿ ಅದರಲ್ಲೂ ಯಾರೇ ಇರಬಹುದು, ಅದು ಯಾವುದು ಪಕ್ಷೇತರ ಅಭ್ಯರ್ಥಿನೇ ಇರಬಹುದು ಅಥವಾ ಕಾಂಗ್ರೆಸ್ BJP JDSನ ನಾಯಕರೇ ಇರಬಹುದು, ರಾಜಕಾರಣದಂತಹ ಹೊಲಸು ಜಾಗಕ್ಕೆ, ಆ ಹೊಲಸು ಮಾರುಕಟ್ಟೆಗೆ ಮನೆಯಲ್ಲಿರೋ ಯಾರನ್ನೂ ಕೂಡ ತರಬಾರ್ದು. ಅದು ತಾಯಿ ಇರಲಿ, ತಂಗಿ ಇರಲಿ, ಅಕ್ಕ ಇರಲಿ, ಯಾರೇ ಇರಲಿ, ಧರ್ಮ ಪತ್ನಿನೇ ಇರಲಿ, ಮಕ್ಕಳನ್ನು ಕೂಡ ತಗೊಂಬರಬಾರ್ದು. ಅಂತಹ ಸಂದರ್ಭದಲ್ಲಿ ಆಕೆ ಇಲ್ಲ ಇವತ್ತು. ಅಂತಹ ಒಬ್ಬ ತಾಯಿಯನ್ನ ನಿಂದಿಸುವಂಥದ್ದು, ಅದು ಯಾವುದೇ ಶಬ್ದ ಬಳಸಿರಲಿ ಅಥವಾ ನಿಂದಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿರಲಿ, ಅದು ಅಕ್ಷಮ್ಯ. ಒಬ್ಬ ನಾಗರಿಕರು ವರ್ತಿಸುವಂತಹ ರೀತಿನೇ ಅಲ್ಲ. ಆ ನಾಗರಿಕರ ರಾಜಕಾರಣದಲ್ಲಿ ನಾಗರಿಕರ ಬಗ್ಗೆ ಪಾಠ ಮಾಡುವಂಥದ್ದು ಕೂಡ ಹಾಸ್ಯಾಸ್ಪದ ಆಗುತ್ತೆ. ಆದರೆ ಇಲ್ಲಿ ನಿಂದಿಸು ಇರುವಂತಹ ಅವರೂ ಕೂಡ ಮತ್ತು ನಿಂದನೆ ಆಗಿದೆ ಅಂತ ಅದನ್ನು ಮತ್ತೆ ರಾಜಕಾರಣಕ್ಕೆ ಬಳಸ್ತಿರುವಂಥವರು ಕೂಡ, ಇಬ್ಬರದು ತಪ್ಪಿದೆ. ಅವರು ಹಾಡಿದ್ದು ತಪ್ಪಾದರೆ ಅದನ್ನು ಮತ್ತೆ ಅದನ್ನೇ ಮಾಲನ್ನ, ಸರಕನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥದ್ದು ಕೂಡ ತಪ್ಪು. ಕ್ಷಮಿಸಿ ಬಿಟ್ಟು ಬಿಟ್ರೆ ಅವರು ದೊಡ್ಡವರಾಗ್ತಾರೆ. ಧರಿತ್ರಿ, ಈ ಭೂತಾಯಿಗೆ ಆ ಕ್ಷಮಾಗುಣ ಇದೆ ಅಂದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಇದೆ. ಆ ಹೆಣ್ಣು ಮಕ್ಕಳ ಉದರದಿಂದ ಜನಿಸಿದ ಇಂಥವರು ಕೂಡ, ದೊಡ್ಡವರು ಅನ್ನಿಸ್ಕೊಂಡವರು ಕೂಡ ಕ್ಷಮಿಸಿ ಬಿಟ್ಟು ಬಿಡಬಹುದು. ರಾಜಕಾರಣಕ್ಕೆಲ್ಲ ಅಂಥದ್ದು ಬಳಸೋದು ಸರಿ ಅಲ್ವೇನೋ. ಅನಂತರದ ಸುದ್ದಿ ಏನು? ಭೋವಿ ನಿಗಮದ ಅಧ್ಯಕ್ಷ ರಾಜೀನಾಮೆ. ಏನಾಯ್ತು? ಭೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿಗೆ. ಫಲಾನುಭವಿಗಳ ಹಣ ನೀಡಲು ನಿಗಮದ ಅಧ್ಯಕ್ಷರು ಕಮಿಷನ್ಗೆ ಬೇಡಿಕೆ ಇಡುತ್ತಿದ್ದಾರೆ ಎಂಬ ಆರೋಪ ಅತಿದೊಡ್ಡ ಸಂಚಲನ ತಂದಿತ್ತು. ದಲಿತ ವಿರೋಧಿ ಕಾಂಗ್ರೆಸ್ ಮತ್ತೊಂದು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ಎಂದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಇದೇ ಕಾರಣಕ್ಕೆ ಭೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಿದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಭೋವಿ ನಿಗಮದ ಕಮಿಷನ್ ವಿಚಾರ ತಿಳಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಕೂಡಲೇ ಅಧ್ಯಕ್ಷ ರವಿಕುಮಾರ್ ಅವರ ರಾಜೀನಾಮೆಗೆ ಖಡಕ್ ಸೂಚನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರಿಗೆ ಖುದ್ದು ಸಿಎಂ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೆಪ್ಟೆಂಬರ್ 1 ರಾತ್ರಿ 8:20ಕ್ಕೆ ರವಿಕುಮಾರ್ ಅವರ ಜೊತೆ ಸಿಎಂ ಫೋನ್ನಲ್ಲಿ ಮಾತಾಡಿದ್ದಾರಂತೆ. ಸಿಎಂ ಕರೆ ಮಾಡಿದ ಕೂಡಲೇ ರವಿಕುಮಾರ್ ವಿಚಾರಣೆಗೆ ಮುಂದಾಗಿದ್ರಂತೆ. ಈ ವೇಳೆ ನಿಮ್ಮ ಯಾವುದೇ ವಿವರಣೆ ನನಗೆ ಬೇಡ ಎಂದು ಸಿಎಂ ಗರಂ ಆಗಿದ್ದಾರೆ. ಭೋವಿ ನಿಗಮದಲ್ಲಿ ಪರ್ಸೆಂಟೇಜ್ಗಾಗಿ ಅಧ್ಯಕ್ಷರೇ ಬಾಯ್ಬಿಟ್ಟು ಕೇಳ್ತಿದ್ದಾರೆ. ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅಂದ್ರೂ ಹಣ ಕೊಡಬೇಕಂತೆ. ಬ್ರೋಕರ್ ಬಳಿ ಕಮಿಷನ್ ಕೇಳುವ ವಿಡಿಯೋ ವೈರಲ್ ಆಗಿದೆ. ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದ್ರ 25 ಲಕ್ಷ ಹಣ ಬಿಡುಗಡೆಗೆ 5 ಲಕ್ಷ ಕೊಡಿ ಎಂದು ರವಿಕುಮಾರ್ ಕೇಳಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಎಲ್ಲದರ ಮಧ್ಯೆ ಸರ್ಕಾರ ಮತ್ತೊಂದು ಮುಜುಗರಕ್ಕೆ ಕಾರಣವಾಗಿದೆ. ಅದರಲ್ಲೂ ಪದೇ ಪದೇ ವಾಲ್ಮೀಕಿ ನಿಗಮದ ಪ್ರಕರಣನೇ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಯಾಕೆ ಹೀಗೆ ಅಡ್ಡಿಗಾಲಾಗ್ತಿದೆ ಅಂದರೆ, ಫಸ್ಟ್ ಆಫ್ ಆಲ್ ಆ ಜಾಗದಲ್ಲಿ ಯಾರನ್ನೆಲ್ಲ ಕೂರಿಸಿದಾರೋ, ಎಂಥವ್ರನ್ನ ಕೂರಿಸ್ಬೇಕಾದ್ರೆ 2 ಸಲ ಯೋಚನೆ ಮಾಡಬೇಕಾಗಿತ್ತು. ಕೊನೆ ಪಕ್ಷ ಆ ಕಡೆ ನಿಗಾ ವಹಿಸಿ ಆದರೂ ಒಂದ್ಸಲ, ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆ ನಂತರವೂ ಕೂಡ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂದರೆ ಸರ್ಕಾರ ಯೋಚನೆ ಮಾಡಬೇಕಿದೆ. ಇನ್ನು ಕೊನೆಯ ಸುದ್ದಿ, ದಸರಾ ದೀಪಾವಳಿ ಹಬ್ಬದ ಹೊತ್ತಿಗೆ ಬಂಗಾರದ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಸಾಧ್ಯವಿರುವ ನಿರೀಕ್ಷೆ ಇದ್ದು, ಸೆಪ್ಟೆಂಬರ್ 1ರಂದು ಭಾರತೀಯ ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಎರಡೂ ದಾಖಲೆ ಮಟ್ಟದ ಬೆಲೆಗೆ ತಲುಪಿವೆ. ಹೀಗಾಗಿ ದಸರಾ ದೀಪಾವಳಿಗೆ ಬಂಗಾರ ಖರೀದಿಸಲು ಯೋಚಿಸುತ್ತಿರುವ ಗ್ರಾಹಕರಲ್ಲಿ ಈಗಲೇ ಖರೀದಿ ಮಾಡಬೇಕೇ ಎಂಬ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ಇಂದಿನ ಬಂಗಾರದ ಬೆಲೆ ಎಷ್ಟು? ಇಂಡಿಯಾ ಬುಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಂದ್ರೆ IBJA ನೀಡಿರುವ ಮಾಹಿತಿಯಂತೆ 24 ಕ್ಯಾರೆಟ್ ಬಂಗಾರದ ಬೆಲೆ 2404, ಹೆಚ್ಚಾಗಿ 1,04,792 ರೂಪಾಯಿಗೆ ತಲುಪಿದೆ. ಈ ವರ್ಷದ ಆರಂಭದಲ್ಲಿ ಈ ಬೆಲೆ 76,162 ಇತ್ತು. ಅಂದರೆ ಜನವರಿಯಿಂದ ಸೆಪ್ಟೆಂಬರ್ ತನಕ ಬಂಗಾರ
28,630 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ. ಸೆಪ್ಟೆಂಬರ್ 1ರಂದು ಬೆಳ್ಳಿ ಬೆಲೆ ಪ್ರತಿ ಕಿಲೋಗ್ರಾಮ್ಗೆ 5,678 ಏರಿಕೆಯಾಗಿದ್ದು ಪ್ರಸ್ತುತ ಬೆಲೆ 1,23,250 ತಲುಪಿದೆ. ಈ ವರ್ಷ ಆರಂಭದಲ್ಲಿ ಬೆಳ್ಳಿ 86,000 ರೂಪಾಯಿ ಇತ್ತು, ಅಂದರೆ 37,250 ರೂಪಾಯಿ ಏರಿಕೆ ಆಗಿದೆ. ತಜ್ಞರ ಪ್ರಕಾರ ದಸರಾ ಮತ್ತು ದೀಪಾವಳಿ ಹಬ್ಬಗಳ ವೇಳೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಹೆಚ್ಚಾಗುವ ಸಾಧ್ಯತೆ ಇದ್ದು, ಈ ವೇಳೆಗೆ ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಎಷ್ಟಾಗಬಹುದು ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಬಂಗಾರ 1,08,000ಕ್ಕೆ ತಲುಪಬಹುದು, ಬೆಳ್ಳಿ 1,30,000ಕ್ಕೆ ತಲುಪುವಂತಹ ಸಾಧ್ಯತೆ ಇದೆ. ಇವತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಯಿತು. ನಾಳೆ ಮತ್ತಷ್ಟು ಸುದ್ದಿಗಳನ್ನು, ಅದರಲ್ಲೂ ಟಾಪ್ ಸುದ್ದಿಗಳನ್ನು ತಂದು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಶುಭರಾತ್ರಿ.